ಜೂನ್ 27 1509 ಕೆಂಪೇಗೌಡರು ಜನಿಸಿದಂಥ ದಿನ ಭಾಳ ಪುಣ್ಯವಾದಂಥ ದಿನ. ಎಲ್ಲ ನನ್ನ ಸೋದರರು ಇಲ್ಲೇ ಯಾಕೆ ಮಾಡ್ತಿದ್ದಾರಪ್ಪ ಅಂತಂದರೆ, ನಾವೆಲ್ಲ ಇವತ್ತು ಊಟ ಮಾಡ್ತಾ ಇರ್ತಕ್ಕಂಥ ಭೂಮಿ, ಅನ್ನದ ಋಣ ಇಟ್ಕೊಂಡಿರ್ತಕ್ಕಂಥ ಭೂಮಿ, ಬೆಂಗಳೂರು ಜನಿಸಿದಂಥ ದಿನ ಮಾಡಿದಂಥ ಜಾಗ ಇವತ್ತಿದು. ಬೆಂಗಳೂರು ಜನಿಸಿದಂಥ ಜಾಗ ಇದು. ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಬೆಂಗಳೂರಿಗೆ ಕಟ್ಟೋದಕ್ಕೆ ಅವ್ರ ಮುಹೂರ್ತ ಏನು ಗುದ್ಲಿ ಪೂಜೆ ಅಂತ ಮಾಡಿದಂಥ ಜಾಗ ರಾಜ ಮಾರ್ಕೆಟ್ ಸರ್ಕಲ್ಲು. ಇಲ್ಲಿಂದ ಅವರು 4 ಜೊತೆ ಎತ್ತುಗಳನ್ನು 4 ದಿಕ್ಕಿಗೆ ಬಿಟ್ಟು ಅವು ಎಷ್ಟು ದೂರ ಹೋಗ್ತವೆ ಅಷ್ಟು ದೂರಕ್ಕೆ ಅವರು ಕೋಟೆಯನ್ನು ಕಟ್ಟಿದ್ರು. ಹಾಗಾಗಿ ಅದನ್ನೇ ಇವರು ಈಗ ಪುನರಾವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತಿನ ಮಕ್ಕಳಿಗೆ ಇತಿಹಾಸ ಗೊತ್ತಾಗಲಿ, ಬೆಂಗಳೂರು ಹೆಂಗೆ ಕಟ್ಟಿದ್ರು, ಯಾರು ಕಟ್ಟಿದ್ರು ಅಂತಲೇ ಗೊತ್ತಿಲ್ಲದೆ ಇರೋವಂಥ ಕಾಲದಲ್ಲಿ ನಮ್ಮ ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು, ಇವ್ರನ್ನ ಬರೀ ಕೆಂಪೇಗೌಡರು ಅನ್ಬಾರ್ದು ನಾವು, ನಾಡಪ್ರಭು ಧರ್ಮಬೀರು ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನು ಜನವರಿ 15, 1538 ಸಂಕ್ರಾಂತಿಯ ದಿನದಂದು ಇಲ್ಲಿ ಕಟ್ಟಿದ್ರು. ಹಾಗಾಗಿ ಕೆಂಪೇಗೌಡರ ಜನ್ಮದಿನದಂದು ಕೆಂಪೇಗೌಡರನ್ನ ಭಾಳ ಶ್ರದ್ಧಾಭಕ್ತಿಪೂರ್ವಕ ನಾವು ಈ ಜಾಗದಲ್ಲಿ ನಾವು ನೆನೆಸ್ಕೊಳ್ತೀವಿ. ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಮತ್ತು ಎಲ್ಲ ಸೋದರರು ಸೇರಿ ಇದನ್ನು ಒಂದು ನಾಡ ಹಬ್ಬವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಅದನ್ನೇ ಆವತ್ತಿನ ಒಂದು ದೃಶ್ಯವನ್ನು ಪುನರಾವರ್ತನೆ ಮಾಡುವಂಥದ್ದು. ಅವತ್ತು ಕೆಂಪೇಗೌಡರು ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿದ್ರು, 4 ಜೊತೆ ಎತ್ತುಗಳಿಗೆ ಪೂಜೆ ಮಾಡಿ 4 ದಿಕ್ಕಿಗೆ ಬಿಟ್ಟರು. ಅವು ಎಷ್ಟು ದೂರ ಹೋಗ್ತಾವೆ ಅಷ್ಟು ದೂರ ನೋಡಿ ಅದನ್ನು ಮಾರ್ಕ್ ಮಾಡಿದ್ರು. ಮಾರ್ಕ್ ಮಾಡಿ ಕೋಟೆಯನ್ನು ಕಟ್ಟಿದ್ರು. 2ನೇ ವರ್ಷ ಇದು. ಪ್ರತಿ ವರ್ಷ ಈ 2ನೇ ವರ್ಷದಿಂದ ಇದನ್ನು ಆಚರಣೆ ಮಾಡ್ಕೊಂಡು ಬರಬೇಕು ಅಂತ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ನವರು ಇದನ್ನು ಭಾಳ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ದಾರೆ. ಇದನ್ನೇ ಇದೇ ರೀತಿಯಾಗಿ ಮಾಡ್ಕೊಂಬರ್ಬೇಕು ಅಂತ. ಇದು 2ನೇ ವರ್ಷ. ಇದು ನಾನು ಈ ಒಂದು ಸಂದರ್ಭದಲ್ಲಿ ಏನು ಹಾರೈಸ್ತೀನಿ ಚಿಲ್ಮೆ ರವಿಕುಮಾರ್ ಮತ್ತು ಫೌಂಡೇಶನ್ಗೆ, ಇದು 200 ವರ್ಷ ಆಗಲಿ, ಇನ್ನೂ 200 ವರ್ಷ ನಾವು ವಿಜೃಂಭಣೆಯಿಂದ ಕೆಂಪೇಗೌಡರನ್ನ ನೆನೆಸ್ಬೇಕು.